ತುಂಗಾ ನದಿಯ ತಟದಲ್ಲಿ ಸುಂದರ ವನಸಿರಿಯ ನಡುವೆ ಹೊಸ ಬೆಳಕು ಬೀರುತ್ತಿರುವ ಈ ವಿದ್ಯಾ ಕೇಂದ್ರವೇ ಪ್ರಬೋಧಿನಿ ಗುರುಕುಲ. ಮಹೋನ್ನತ ಪ್ರಾಚೀನ ಮೌಲ್ಯಗಳ ಪುನರ್ಜಾಗರಣೆಗಾಗಿ ಇಲ್ಲಿ ನಿತ್ಯವೂ ಶಂಖನಾದ ಧ್ವನಿಸುತ್ತಿದೆ. ಈ ಪವಿತ್ರ ಮಣ್ಣಿನಲ್ಲಿ ಹುಟ್ಟಿ ಈ ಮಣ್ಣಿಗಾಗಿಯೇ ದುಡಿದ, ಬಾಳಿದ, ಮಡಿದ ಮಹಾಪುರುಷರ ಪುಣ್ಯ ಸ್ಮರಣೆಯಿಂದಲೇ ಇಲ್ಲಿನ ಬೆಳಗು ಆರಂಭ. ಆನಂತರ ಶರೀರ ಮನಸ್ಸನ್ನು ಒಂದುಗೂಡಿಸಿ ಸದೃಢತೆಯ ಲೇಪ ಹಚ್ಚುವ ನಿತ್ಯ ಪ್ರಯತ್ನ ಯೋಗ. 7 ಆಸನಗಳು ಜೋಡಿಸಲ್ಪಟ್ಟ ಸೂರ್ಯ ನಮಸ್ಕಾರ ನಮ್ಮ ದೇಹದ ಸರ್ವತೋಮುಖ ಬೆಳವಣಿಗೆಗೆ ಸುಲಭ ಸಾಧನೆ. ನಮ್ಮ ಮನೆ ಕೆಲಸ ನಮ್ಮದೇ ಹೊಣೆ. ಕಸ ಗುಡಿಸುವುದು, ನೆಲ ಸಾರಿಸುವುದು ಯಾವುದಕ್ಕೂ ನಾವು ಸೈ. ಗೋಮಾತೆಯ ಸೇವೆ ಹಾಗೂ ಕೃಷಿ ಇಲ್ಲಿನ ಪಂಚಮುಖಿ ಶಿಕ್ಷಣದಲ್ಲಿ ಒಂದು. ಅನ್ನ ನೀಡುವ ಕಾಯಕ ಕೃಷಿ ಕೇವಲ ವೃತ್ತಿಯಲ್ಲ, ಇದೊಂದು ಕಲೆಯೂ ಹೌದು. ಈ ಬದುಕುವ ಕಲೆಯನ್ನು ಮೈಗೂಡಿಸಿಕೊಂಡವರು ಯಾರೂ ಕೆಟ್ಟಿಲ್ಲ. ತಮ್ಮ ನಿತ್ಯ ಪ್ರಾತರ್ವಿಧಿ, ಸ್ವಚ್ಛತಾ ಕಾರ್ಯ, ಬಟ್ಟೆ ತೊಳೆಯುವುದನ್ನು ಮುಗಿಸಿ ತುಂಗೆಯ ಮಡಿಲಲ್ಲಿ ಮೇಯುವುದೆಂದರೆ ಮಕ್ಕಳಿಗೆ ಆನಂದವೋ ಆನಂದ. ಸ್ನಾನದ ನಂತರ ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ. ಇಷ್ಟಾದರೆ ಅಂದಿನ ಶಿಕ್ಷಣ ಸಜ್ಜುಗೊಂಡಂತೆ. ವೇದ ಘೋಷದ ಜೊತೆಗೆ ಗುರುಕುಲಕ್ಕೆ ಆಗಮಿಸುವ ಮಕ್ಕಳು ವಿಶೇಷವಾಗಿ ಪ್ರತಿಷ್ಠಾಪಿಸಲಾಗಿರುವ 5 ದೇವತೆಗಳ ವಿಗ್ರಹಗಳನ್ನು ಒಳಗೊಂಡ ವಿಶ್ವಂಭರನಿಗೆ ಪಂಚಾಯತನ ಪೂಜೆ ನೆರವೇರಿಸುತ್ತಾರೆ. ಪುರಾತನ ಗುರುಕುಲದ ಮಾದರಿಯಲ್ಲಿ ತಂಪಾದ ಮರದ ನೆರಳನ್ನೇ ಜ್ಞಾನಾರ್ಜನೆಗೆ ಆಶ್ರಯಿಸುವ ಮಕ್ಕಳಿಗೆ ಗುರುಮುಖೇನ ವೇದ ಶಾಸ್ತ್ರಗಳ ಬೋಧನೆ. ಜೊತೆಗೆ ಆಧುನಿಕ ಶಿಕ್ಷಣದ ಅಂಗವಾಗಿ ಕಂಪ್ಯೂಟರ್ ಕಲಿಕೆ, ವೈಜ್ಞಾನಿಕ ಸತ್ಯವನ್ನು ಅರಿಯುವ ಪ್ರಯೋಗಶಾಲೆ, ಸುಸಜ್ಜಿತ ಗ್ರಂಥ ಭಂಡಾರ ಎಲ್ಲವೂ ಇಲ್ಲಿ ಲಭ್ಯ. ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರತಕ್ಕಂಥ ಒಂದು ಪ್ರಯತ್ನ ನಮ್ಮ ಪ್ರಬೋಧಿನಿ ಗುರುಕುಲ. ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಮಾಹಿತಿ ಸಂಗ್ರಹ ಮಾತ್ರ ಅಲ್ಲ, ಅದು ಸಂಪೂರ್ಣ ವ್ಯಕ್ತಿತ್ವ ವಿಕಾಸ. ಪ್ರಚಲಿತ ಶಿಕ್ಷಣದಲ್ಲಿರ್ತಕ್ಕಂಥ ಗಣಿತ, ವಿಜ್ಞಾನ, ಇತಿಹಾಸ, ಭಾಷೆಗಳು ಇದೆಲ್ಲವೂ ಕೂಡ ಗುರುಕುಲದ ಪಂಚಮುಖಿ ಶಿಕ್ಷಣದಲ್ಲಿ ವಿಜ್ಞಾನದಲ್ಲಿ ಬಂದ್ಬಿಡುತ್ತೆ. ಇನ್ನು ಪಂಚಮುಖಿ ಶಿಕ್ಷಣದಲ್ಲಿ ವೇದ ಇದೆ. ವೇದ ಅಂತ ಹೇಳಿದರೆ ಕೇವಲ ವೇದವನ್ನು ಕಂಠಪಾಠ ಮಾಡೋದು ಮಾತ್ರ ಅಲ್ಲ. ನಮ್ಮ ವೇದದ ಕಲ್ಪನೆ ಹೀಗಿದೆ: ಚತುರ್ವೇದ ಪುರಾಣಾನಿ ಸರ್ವೋಪನಿಷದಸ್ತಥ ರಾಮಾಯಣಂ ಭಾರತಂಚ ಗೀತಾ ಸದ್ದರ್ಶನಾನಿ ಚ. ಇದೆಲ್ಲವನ್ನು ಕೂಡ ನಾವು ವೇದಗಳಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಪ್ರಾಚೀನ ಪರಂಪರೆಯಲ್ಲಿ ಶಿಕ್ಷಣ, ಆಹಾರ ಮತ್ತು ಆರೋಗ್ಯ ಅಂದರೆ ಔಷಧಿ, ಇದು ಮೂರನ್ನು ಕೂಡ ಮಾರಾಟ ಮಾಡಬಾರ್ದು ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ. ಅದಕ್ಕೋಸ್ಕರ ಗುರುಕುಲದಲ್ಲಿ ಶಿಕ್ಷಣವನ್ನು ಸಂಪೂರ್ಣವಾಗಿ ನಾವು ಉಚಿತವಾಗಿ ಕೊಡ್ತೀವಿ, ಆಹಾರವನ್ನು ಉಚಿತವಾಗಿ ಕೊಡ್ತೀವಿ, ಪ್ರಾಥಮಿಕ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತೀವಿ, ವಸತಿಯನ್ನು ಕೂಡ ನಾವು ಉಚಿತವಾಗಿ ಕೊಡ್ತೀವಿ. ಸಹಭೋಜನ, ಒಟ್ಟಾಗಿ ಊಟ ಮಾಡೋಣ, ಒಟ್ಟಾಗಿ ಬದುಕೋಣ, ಒಟ್ಟಾಗಿ ಕಲಿಯೋಣ ಎಂಬ ಏಕತೆಯ ಸಂಕಲ್ಪಕ್ಕೆ ಇದು ಸುಸಮಯ. ಕಲಿತ ಕರಕುಶಲ ಕಲೆಯ ಪ್ರದರ್ಶನವೂ ಇಲ್ಲಿ ನಡೆಯುತ್ತದೆ. ಅವರವರ ಆಸಕ್ತಿಗೆ ತಕ್ಕಂತೆ ಸಂಗೀತಾಭ್ಯಾಸವೂ ಇಲ್ಲಿ ಸಾಧ್ಯ. ಮನಸ್ಸು ಶರೀರ ವಿಭಜನೆಗೊಳ್ಳದೆ ಏಕಾಗ್ರತೆಯನ್ನು ಸಾಧಿಸಲು ಬೇಕಾದ ಭಜನೆಯು ಇಲ್ಲಿನ ದಿನಚರಿಯ ಅವಿಭಾಜ್ಯ ಅಂಗ. ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ. ಗುರುಕುಲದ ವತಿಯಿಂದ ಸಮಾಜ ಪರಿವರ್ತನೆ ಹಾಗೂ ಗ್ರಾಮಾಭಿವೃದ್ಧಿಯ ಕೆಲಸಗಳೂ ನಡೆದಿವೆ.
ಬಹುಮುಖ್ಯವಾಗಿ ಸ್ವಸಹಾಯ ಸಂಘಗಳ ಮೂಲಕ ಸುತ್ತಲಿನ ಗ್ರಾಮಸ್ಥರಲ್ಲಿ ಸ್ವಾವಲಂಬನೆ ಮತ್ತು ಸಹಕಾರ ಭಾವವನ್ನು ಬೆಳೆಸುವ ಪ್ರಯತ್ನ ಇಲ್ಲಿ ನಡೆದಿದೆ. ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವ ಮಹತ್ವಾಕಾಂಕ್ಷೆಯ ಗುರಿಯನ್ನಿಟ್ಟುಕೊಂಡು ಪ್ರಬೋಧಿನಿ ಗುರುಕುಲ 1995ರಿಂದ ಕಾರ್ಯನಿರ್ವಹಿಸುತ್ತಿದೆ. ಗುರುಕುಲದ ಈ ಕನಸು ನನಸಾಗಲು ಸಮಾಜದ ಪೂರ್ಣ ಸಹಕಾರ ಅತ್ಯವಶ್ಯ. ಹಾಗಾಗಿ ಸಮಾಜದ ಎಲ್ಲ ಮಹನೀಯರು ಗುರುಕುಲಕ್ಕೆ ತನು ಮನ ಧನಗಳಿಂದ ಪ್ರೋತ್ಸಾಹಿಸುವುದರ ಮೂಲಕ ಈ ಸಮಾಜ ಸೇವೆಯಲ್ಲಿ ಭಾಗಿಯಾಗಬೇಕು ಎಂಬುದು ನಮ್ಮ ವಿಜ್ಞಾಪನೆ.